आप देख रहे हैं 7 न्यूज। मैं आपके साथ मोहम्मद सलमान जुनैदी। ಎಲ್ಲರಿಗೂ ಜೈ ಭೀಮ್। ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯ ಹೊಸ IB ಇದೆಯಲ್ಲ ಬಿಜಾಪುರದಲ್ಲಿ ಆ IBಯಲ್ಲಿ ಪೂರ್ವ ಸಭೆಯನ್ನು ಮಾಡಿದ್ದೀವಿ। ಇವತ್ತು ಪೂರ್ವ ಸಭೆ ಮಾಡಿದಿಂದ ನಾವು ಇದೇ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳಲ್ಲಿ 28ನೇ ತಾರೀಕಿಗೆ ಬಂದ್ ಕರೆಯನ್ನು ನಾವು ಬಿಜಾಪುರ ಬಂದ್ ಕರೆಯನ್ನು ಕೊಡ್ಬೇಕಂತ ಹೇಳಿ ನಿರ್ಧಾರ ಮಾಡಿದ್ದೀವಿ ನಾವು। ಮತ್ತು 28ನೇ ತಾರೀಕಿಗೆ ಎಲ್ಲ ಸಂಘಟನೆ ಆಯಿತು ಮತ್ತು ಎಲ್ಲ ಪಕ್ಷದವರು ಅಂತ ಬರೋದಿಲ್ಲ ಇದರಲ್ಲಿ ಎಲ್ಲ ಸಂಘಟನೆಗಳು ಮತ್ತು ಎಲ್ಲ ಜನಸಾಮಾನ್ಯರು ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು ಎಲ್ಲರೂ ಕೂಡಿಕೊಂಡು 28ನೇ ತಾರೀಕಿಗೆ ನಾವು ಬಂದ್ ಕರೆಯನ್ನು ಕೊಡ್ತಾ ಇದ್ದೀವಿ। ಎಲ್ಲರೂ ಇದಕ್ಕೆ ಬೆಂಬಲವನ್ನು ಕೊಡ್ಬೇಕಂತೇಳಿ ನಮ್ಮದೊಂದು ಕಳಕಳಿಯಿಂದ ಮನವಿಯನ್ನು ಮಾಡ್ಕೊತಿದ್ದೀವಿ ನಾವು। ಇಲ್ಲ ಎಲ್ಲ ಸಂಘಟನೆದವ್ರು ಕೂಡ್ರಿ, ಎಲ್ಲ ಸಂಘಟನೆ ಅವರು ಇರೋದಿಲ್ಲ, ಎಲ್ಲ ಮುಸ್ಲಿಮ್ಸ್ ಬಂತು ಎಲ್ಲ ಜನಾಂಗದವ್ರು ಕೂಡಿ ಚಂದ ನಾವು ಬಂದ್ ಕರೆಯನ್ನು ಬೆಂಬಲ ಮಾಡ್ಬೇಕಂತ ಹೇಳಿ ಚಂದ ನಾವು ಅವ್ರೆಲ್ಲರಿಗೆ ಬಾಬಾ ಸಾಹೇಬ್ ಅನುಭವಗಳಾಯ್ತು ಎಲ್ಲರೂ ಎಲ್ಲ ಸಮಾಜದವರು ಬಂದು ಚಂದ ಇದಕ್ಕೆ ಬೆಂಬಲವನ್ನು ಕೊಡಬೇಕಾಗಿ ನಾವು ಕೇಳ್ಕೊತೀವಿ। ಮತ್ತೆ ಆಟೋ ಚಾಲಕರು ಮತ್ತೆ ವ್ಯಾಪಾರಸ್ಥರು ಎಲ್ಲರಿಗೂ ಬೇಕೇ ಇಲ್ರಿ, ಎಲ್ಲರೂ ಬೇಕಿಲ್ಲ ನಮಗೆ, ಎಲ್ಲರೂ ಬೇಕು, ಎಲ್ಲರೂ ಬರ್ಬೇಕು, ಎಲ್ಲರೂ ಬಂದು ಬಂದ್ ಕರೆಗೆ ಯಶಸ್ವಿಯನ್ನು ಮಾಡ್ಬೇಕಂತ ಹೇಳಿ ಚಂದ ನಾವು ಅವರಿಗೆ ಹೃದಯಪೂರ್ವಕವನ್ನು ಕೇಳ್ಕೊತಿದ್ದೀವಿ। सर आज के इस मीटिंग में जो है जो प्रोटेस्ट किया जाना उसी के बारे में आज मीटिंग रखी गई। ಹಾ ಅದು ಏನು 28ನೇ ತಾರೀಕಿಗೆ ನಮ್ಮದು ಬಂದ್ ಕರೆಯನ್ನು ಮಾಡಿದೀವಲ್ಲ ಅದ್ರ ಪರವಾಗಿ ನಾವು ಪೂರ್ವವಾಗಿ ಸಭೆ ಮಾಡಿದೀವಿ। आज की इस मीटिंग में सर कौन कौन से लीडर जो है शामिल हुए थे? कौन कौन ಬಂದಿದ್ರಲ್ಲ, ನಮ್ಮ ರಾಜು ಆಲ್ಗೂರ್ ಸಾಹೇಬರು ಬಂದಿದ್ರು, ಮತ್ತು ಹಮೀದ್ ಮುಸ್ಲಿಂ ಸಾಹೇಬರು ಬಂದಿದ್ರು, ಕೊಡಬಾಗಿ ಮುತ್ತಿ ಅವರು ಬಂದಿದ್ರು, MC ಮುಲ್ಲಾ ಅವರು ಬಂದಿದ್ರು, ಎಲ್ಲಾ ಮುಖಂಡರು ಕೂಡಿಕೊಂಡು ಒಂದು ಪೂರ್ವ ಸಭೆಯನ್ನು ಮಾಡಿಕೊಂಡು ನಾವು ಏನಂದ್ರೆ 28ನೇ ತಾರೀಕಿಗೆ ಬಂದ್ ಕರೆಯನ್ನು ಎಲ್ಲರೂ ನಿರ್ಧಾರ ಮಾಡಿದೀವಿ। ಎಲ್ಲಾ ಕಿರಾಣಿ ಮಾರ್ಕೆಟ್ ಆಯ್ತು ಮತ್ತೆ ಕಾಯಿಪಲ್ಲೆ ಮಾರ್ಕೆಟ್ ಆಯ್ತು, ಎಲ್ಲರೂ ನಮಗೆ ಬೆಂಬಲವನ್ನು ಕೊಡಬೇಕಾಗಿ ಅವ್ರಿಗೆ ಕಳಕಳಿಯಿಂದ ಕೇಳ್ಕೊತೀವಿ। ರಮೇಶ್ ಕೌಲ್ಗಿ, ಭಾರತೀಯ ದ್ರಾವಿಡ ದಲಿತ ಸೇನಾ ರಾಜ್ಯಾಧ್ಯಕ್ಷ। ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್, ನಮಸ್ಕಾರ। ಮೊನ್ನೆ 19ನೇ ತಾರೀಕು ಒಂದು ಪಾರ್ಲಿಮೆಂಟ್ನಲ್ಲಿ ಕೇಂದ್ರ ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಒಂದು ಅವಹೇಳನಕಾರಿ ಒಂದು ಹೇಳಿಕೆಯನ್ನು ನೀಡಿದ್ದ। ಆ ಒಂದು ಹೇಳಿಕೆಯನ್ನು ವಿರೋಧಿಸಿ ಇವತ್ತಿನ ಎಲ್ಲ ದಲಿತ ಪರ ಸಂಘಟನೆಗಳು ಮತ್ತು ಅಹಿಂದ ಸಂಘಟನೆಗಳು ಮತ್ತು ಎಲ್ಲ ಮುಸ್ಲಿಂ ಪರ ಸಂಘಟನೆಗಳ ಒಂದು ಸಹಯೋಗದಲ್ಲಿ ಇವತ್ತು ನಾವು ವಿಜಯಪುರದ ಪ್ರವಾಸಿ ಮಂದಿರದಲ್ಲಿ ರಾಜು ಆಲ್ಗೂರ್ ಸಾಹೇಬರು ಹಾಗೂ MC ಮುಲ್ಲಾ ಅವರು, ಹಮೀದ್ ಮುಸ್ಲಿಂ ಸಾಹೇಬರು ಒಳಗೊಂಡು ಎಲ್ಲ ದಲಿತ ಮುಖಂಡರನ್ನು ಒಳಗೊಂಡು ಇವತ್ತು ನಾವು ಒಂದು ಸಭೆಯನ್ನು ಮಾಡಿದ್ದೀವಿ। ಈ ಸಭೆಯಲ್ಲಿ ಏನು ಚರ್ಚೆ ಆಯ್ತಪ್ಪ ಅಂತಂದ್ರೆ ಇದೇ ದಿನಾಂಕ 28ನೇ ತಾರೀಕು ಅಮಿತ್ ಶಾ ಒಂದು ಹೇಳಿಕೆಯನ್ನು ವಿರೋಧಿಸಿ ವಿಜಯಪುರ ಬಂದ್ಗೆ ಕರೆ ಕೊಡುವಂಥ ನಿಟ್ಟಿನಲ್ಲಿ ಸುಮಾರು ಚರ್ಚೆಗಳು ಇವತ್ತಿನ ದಿವಸ ಈ ಸಭೆಯಲ್ಲಿ ನಡೆದು ಏನೇನು ಮಾಡಬೇಕು ಬಂದ್ಗೆ ಅನ್ನುವಂಥ ವಿಷಯದಲ್ಲಿ ಈಗ ಬಂದ್ಗೆ ಬೆಂಬಲ ಸೂಚಿಸೋಕ್ಕಾಗಿ ಕಿರಾಣಿ ಮರ್ಚೆಂಟ್ ಆಗಿರ್ಬೋದು ಅಥವಾ ಆಟೋ ಯೂನಿಯನ್ ಆಗಿರ್ಬೋದು ಮತ್ತು ಕಾರ್ಮಿಕ ಸಂಘಟನೆಗಳು ಎಲ್ಲರನ್ನೂ ಅಪ್ರೋಚ್ ಆಗಿ ಅವರಿಗೆ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಒಂದು ಅವಹೇಳನಕಾರಿ ಹೇಳಿಕೆ ನೀಡಿದ ವಿರುದ್ಧ ನಾವು ಬಿಜಾಪುರಕ್ಕೆ ಬೆಂಬಲ ಬಂದ್ ಮಾಡ್ತಾ ಇದ್ದೀವಿ। ಈ ಒಂದು ಬೆಂಬಲಿಗೆ ತಾವೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕು, ಸ್ವಯಂ ಪ್ರೇರಿತವಾಗಿ ತಮ್ಮ ಅಂಗಡಿ ಮುಗ್ಗಟ್ಟುಗಳನ್ನ ಮುಚ್ಚಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಇವತ್ತೆಲ್ಲ ಹೇಳಿ ನಾವು ಹೇಳ್ತೀವಿ। ಜೊತೆಗೆ ಈ ಒಂದು ವಿಷಯದವಾಗಿ ಇವತ್ತಿನಿಂದನೇ ನಾವು ಕೂಡ ಈ ಬಂದ್ಗೆ ಏನೇನು ಬೇಕೋ ಎಲ್ಲ ಒಂದು ತಯಾರಿಯನ್ನು ಮಾಡಿಕೊಂಡು ಬರೋ 28ನೇ ತಾರೀಕು ಶನಿವಾರ ದಿವಸ ಈ ಬಂಧವನ್ನು ಯಶಸ್ವಿ ಮಾಡಲಿಕ್ಕೆ ನಾವು ಒಂದು ಅವಿರತವಾದ ಒಂದು ಹೋರಾಟ ನಡೆಸ್ತಾ ಇದ್ದೀವಿ सर मल्लू जलगेरी, भारतीय द्राविड़ दलित सेना राज्य प्रधान कार्यदर्शी। जैसे कि आपने बताया कि 28 तारीख को जो है बंद करने का जो निर्णय है वो लिया जाने वाला है। तो क्लियरली अभी 28 को बंद करने का जो निर्णय है वो लिया गया है? पक्का डेट चली? नहीं, पक्का डेट फिक्स हो गया। इसके लिए अभी जो बातचीत हुआ इसके बारे में संपूर्ण बीजापुर बंद करने का आज डिसीजन हो गया। मतलब इसके बारे में पहले एक प्रेस मीट करके बताया जाए? हाँ, 25 तारीख को भी प्रेस मीट है। मतलब अभी जो है किन किन लोगों को भी जो है बुलाने वाला है? किनको बुलाया जाए? सब जो बाबा साहब को जो चाहने वाले लोग हैं वो सब आएंगे। उन्होंने करके नहीं, कोई भी राजकारणी इसमें किसका भी नहीं, जो कोई भी बाबा साहब के जो अनुयायी है वो सब आएंगे उस दिन 28 तारीख को। ये जो प्रोटेस्ट है 28 को किस लिए होने वाला है? ये अमित शाह जी का वो इस्तीफे के लिए, और अमित शाह है वो माफी मांगना जरूरी है। और ये जो मनुवाद है ये भारत में बहुत ज्यादातर चल रहा है, इसीलिए बंद करना चाहिए। आपको क्या लगता है अमित शाह जी की बात से जो है देश की जनता को कितना ठेस पहुंचा है? बहुत दुख हुआ है हमको। इतना नहीं, हम बाबा साहब के अनुयायी है और बाबा साहब के हम बच्चे हैं। इस देश में कोई भी कुछ चलता है तो बाबा साहब के संविधान से चलता है। मतलब 28 तारीख भगवान से कुछ नहीं चलता।
चलता है तो भगवान को तुम उधर जाके भगवान के पास बैठो, कुछ ऐतराज नहीं है। जो चलने वाला है इस देश के अंदर, हर नागरिक जो अपने अपने दम पर चलना चाहिए तो बाबा साहब संविधान पे चलता है। आज राजकारण वो जो कर रहा है वो भी बाबा साहब के वो एक भिक्षा है उसको। आज के इस मीटिंग में कौन कौन लोग शामिल थे सर? लीडर सब राजकारणी है और हमारे समाज कारण वाले हैं, जो अम्बेडकर वादी है। मतलब आज की मीटिंग में कौन कौन शामिल हुए थे? आज के मीटिंग में कोडबागी है और हमारे अड़वापन्ना सालगल है, नागराज लंबू है, MC मुल्ला है, तमाम आलगुर साहब है और हमारे कलीमनी साहब, सोमनाथ कलीमनी, हमीद मुशरीफ साहब है। आपका नाम और पोस्ट बताइए। हाँ, हमारा नाम सोमू रणदेवी, सत्यशोधक डॉक्टर अन्नाभाऊ साठा संघटना समितिಯ ಜಿಲ್ಲಾಧ್ಯಕ್ಷ। ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆಯನ್ನು ಖಂಡಿಸಿ ಬಿಜಾಪುರ ಜಿಲ್ಲೆಯನ್ನು ತಾರೀಖು 28ರಂದು ಇಡೀ ಎಲ್ಲ ಸಮಾಜದವರು ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳು ಅಂಬೇಡ್ಕರ್ ಅವರ ಸಂವಿಧಾನ ಒಪ್ಪಿ ಯಾರು ಎಲ್ಲರೂ ಇದರ ಭಾಗವಹಿಸಿ ಪ್ರತಿಭಟನೆ ಭಾಗವಹಿಸ್ತೇವೆ। ಆದರೆ ಅಮಿತ್ ಶಾ ಏನ್ ಹೇಳ್ತೇವೆ ಅಂದ್ರೆ ಅಂಬೇಡ್ಕರ್ ಬರೆದ ಸಂವಿಧಾನ ಒಪ್ಪಿಕೊಂಡು ಇಲ್ಲಿ ಇರ್ತಿದ್ರೆ ಇರಬೇಕು, ಇಲ್ಲ ಅಂದ್ರೆ ಇಲ್ಲಿ ಒದ್ದು ಓಡಿಸ್ತೇವೆ ಹೇಳಿ ಕೊಡ್ತೇವೆ। ಯಾಕಂದ್ರೆ ಅಂಬೇಡ್ಕರ್ ಸಂವಿಧಾನದ ಒಳಗೆ ನಾವು ಇಲ್ಲದೇವು, ಅವ ಸಂವಿಧಾನ ಬರೆದಿರ್ಲಿಕ್ಕೆ ಇವತ್ತು ಇಲ್ಲಿ ಇರ್ತಿದ್ಲ ಈ ದೇಶದಾಗ। ಅದಕ್ಕೆ ಆ ಸಂವಿಧಾನ ಒಪ್ಪಿ ನಾವು ಇಲ್ಲಿ ಇರ್ಬೇಕಾಗದ, ಆ ಸಂವಿಧಾನ ಒಳಗೆ ನಾವು ನಡಿಬೇಕಾಗದ। ಅದನ್ನ ಅವ್ರ ಕ್ಷಮೆ ಕೇಳಬೇಕು, ತಕ್ಷಣ ಅವ್ರು ಈ ಸಚಿವ ಸಂಪುಟದಿಂದ ಕೈ ಬಿಡಬೇಕಂತ ಮೋದಿ ಅವ್ರಿಗೆ ಒತ್ತಾಯ ಮಾಡ್ತೇವೆ। ಯಾಕಂದ್ರೆ ನಾಳೆ 28ನೇ ತಾರೀಕಿಗೆ ರೈಲುಗೂ ರಾಜ್ಯ ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿ ಎಲ್ಲವನ್ನು ಬಂದ್ ಮಾಡ್ತೇವೆ। ಅದಕ್ಕೆ ಈ ಎಲ್ಲಾ ಜಿಲ್ಲಾ ಆಡಳಿತಕ್ಕೆ ಎಲ್ಲರಿಗೂ ನಾವು ಮನವರಿಕೆ ಮಾಡಿಕೊಟ್ಟೆವು। ಅದಕ್ಕೆ ಎಲ್ಲಾ ಸಮಾಜದವರು, ಎಲ್ಲಾ ಸಂಘಟನೆಯವರು, ವಾಲ್ಮೀಕಿ ಸಂಘಟನೆಯವರು, ದಲಿತ ಸಂಘಟನೆಯವರು, ಎಲ್ಲಾ ಸಂಘಟನೆಯವರು ಎಲ್ಲಾ ಸಂಘಟನೆಯವರು ಭಾಗವಹಿಸಿ ಇದರಿಂದ ಯಶಸ್ವಿಗೊಳಿಸಿ ಅವ ರಾಜೀನಾಮೆ ಕೊಡುವವರೆಗೆ ನಮ್ಮ ಹೋರಾಟ ಮುಂದುವರಿತಾ ಇದೆ। ಮಲ್ಲಿಕಾರ್ಜುನ್ ಭಟ್ಟಿಗೆ, ಅಖಿಲ ಭಾರತೀಯ ವಾಲ್ಮೀಕಿ ಸಮಾಜ ಸೇವಾ ಸಂಘದ ರಾಜ್ಯಾಧ್ಯಕ್ಷ। ಇವತ್ತಿನ ದಿವಸ ನಾವು ಜಿಲ್ಲೆಯ ಪ್ರಗತಿಪರ ಸಂಘಟನೆಗಳು ಹಾಗೂ ಎಲ್ಲಾ ಜಿಲ್ಲಾ ಮುಖಂಡರು ಸೇರಿ ಅದ್ರ ಜೊತೆ ಅಹಿಂದ ಅನ್ನೋ ಒಂದು ಸಂಘಟನೆಯಿಂದ ಸೇರಿ ಇವತ್ತಿನ ದಿವಸ ನಾವು ಬಿಜಾಪುರ 28ನೇ ತಾರೀಕಿಗೆ ಬಂದ್ ಕರೆಯನ್ನ ನೀಡಿದ್ದೇವೆ। ಆ ಒಂದು ವಿಚಾರವಾಗಿ ಇವತ್ತು ಪೂರ್ವಭಾವಿ ಸಭೆಯಲ್ಲಿ ಏನ್ ಚರ್ಚೆ ಆಯ್ತು ಅಂದ್ರೆ, ಇವತ್ತು ಅಮಿತ್ ಶಾ ಅನ್ನೋನು ಒಬ್ಬ ದೇಶದ್ರೋಹಿ ಮತ್ತು ಬ್ರಾಹ್ಮಣವಾದಿ। ಈಗ ಬಾಬಾ ಸಾಹೇಬರು ಸಂವಿಧಾನ ಇಡೀ ಜಗತ್ತೇ ಅದನ್ನ ಒಪ್ಕೋತೈತಿ। ಆ ಇಡೀ ನಮ್ಮ ದೇಶದಲ್ಲಿ ಇವತ್ತು ದಿವಸ ಜನಸಾಮಾನ್ಯರು ಹಿಡ್ಕೊಂಡು ಏನಾದ್ರೂ ಒಂದು ಜೀವನ ನಡೆಸಬೇಕಾದ್ರೆ ಭಾರತೀಯ ಸಂವಿಧಾನ, ಆ ಸಂವಿಧಾನ ಬಗ್ಗೆ ಇವನು ಕ್ಷುಲ್ಲಕವಾಗಿ ಮಾತಾಡೋದು ಹಗರವಾಗಿ ಖಂಡಿಸಿ ಈಗಾಗಲೇ ನಾವು ಎಲ್ಲಾ ವಿವಿಧ ಸಂಘಟನೆಗಳಿಂದ ಹೋರಾಟಗಳನ್ನು ಮಾಡಿದ್ದೇವೆ। ಅದಕ್ಕೆ ಎಲ್ಲಾ ವಿವಿಧ ಸಂಘಟನೆಗಳಿಂದ ಸೇರಿ ಇದೇ 28ರಂದು ಶನಿವಾರ ನಾವು ಬಿಜಾಪುರ ಬಂದ್ ಕರೆ ಕೊಟ್ಟಿದ್ದೇವೆ। ಕಾರಣ ಇಷ್ಟ, ಯಾಕಂದ್ರೆ ಅಮಿತ್ ಶಾ ಅನ್ನೋನು ಒಬ್ಬ ಹಿಂದೆ ಅವನೇ ಗೊತ್ತಿಲ್ಲ ಒಬ್ಬ ರೌಡಿ ಶೀಟರ್ ಇರ್ತಾನವ। ಆ ರೌಡಿ ಶೀಟರ್ ಇದ್ಕೊಂಡು ಇವತ್ತು MLA ಮಿನಿಸ್ಟರ್ ಆಗ್ಬೇಕಾದ್ರೆ ಭಾರತೀಯ ಸಂವಿಧಾನ, ಆ ಸಂವಿಧಾನ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದು ಬಿಡ್ರಿ, ದೇವ್ರ ಅಂದ್ರೆ ಏನಾದ್ರು ನೀವು ಜೀವನ ಉದ್ಧಾರ ಆಗ್ತೈತೆ ಅನ್ನೋ ಒಂದು ವಿಚಾರ ಇಟ್ಕೋತಾನ। ದೇವ್ರು ನಂಬಿದ್ರ ಇವತ್ತಿನ ದಿವಸ ಯಾರು ಇವತ್ತು MLA ಆಗ್ತಿದ್ದ, ಮಿನಿಸ್ಟರ್ ಆಗ್ತಿದ್ದಿಲ್ಲ। ಆ ಒಂದು ವಿಚಾರ ಇಟ್ಕೊಂಡು ಅವೊಬ್ಬ ಈ ಬಾಬಾ ಸಾಹೇಬ್ ಬಗ್ಗೆ ಒಂದು ಹಗುರವಾಗಿ ಮಾತಾಡೋದನ್ನ ಖಂಡಿಸಿ ನಾವು ಬಿಜಾಪುರವನ್ನ ಎಲ್ಲಾ ನಮ್ಮ ಜಿಲ್ಲೆಯ ಎಲ್ಲಾ ತಾಲೂಕು ಹಾಗೂ ಹೋಬಳಿ ಮಟ್ಟದ ಆಮೇಲೆ ಗ್ರಾಮ ಮಟ್ಟಗಳಿಂದ ಸಾಕಷ್ಟು ಸುಮಾರು ಒಂದು 50,000 ಜನಸಂಖ್ಯೆಯನ್ನು ಸೇರಿಸಿ ಒಂದು ಬಿಜಾಪುರ ಬಂದ ಕರೆ ಕೊಟ್ಟಿದ್ದೀವಿ। ಅಕಸ್ಮಾತ್ ಆ ಬಿಜಾಪುರ ಬಂದ ಕರೆ ಕೊಡೋಕ್ಕಿಂತ ಮುಂಚೆ ಏನಾದರೂ ತನ್ನ ಹುದ್ದೆಗೆ ರಾಜೀನಾಮೆ ಅಥವಾ ಕ್ಷಮೆಯನ್ನ ಯಾಚಿಸಿದ್ರೆ ಒಳ್ಳೆಯದು, ಇಲ್ಲ ಅಂದ್ರೆ ಇನ್ನೂ ಇದು ಜಿಲ್ಲಾದ್ಯಂತ ಅಲ್ಲ, ರಾಜ್ಯಾದ್ಯಂತ ಅಲ್ಲ, ಒಂದು ದೇಶಾದ್ಯಂತ ಒಂದು ಉಗ್ರವಾದಂತಹ ಹೋರಾಟ ಮಾಡಲಾಗ್ತದೆ। ಸಿದ್ದು ರಾಯನವರು, DSS ಜಿಲ್ಲಾ ಸಂಚಾಲಕರು, ವಿಜಯಪುರ।